ಮೋಸ ಮಾಡಿ ಜೀವನದಲ್ಲಿ ನೆಮ್ಮದಿಯಾಗಿರೋರು ಇತಿಹಾಸದಲ್ಲಿ ಯಾರೂ ಇಲ್ಲ. ಆದರೆ ಮೋಸ ಹೋಗಿ ಜೀವನದಲ್ಲಿ ಗೆದ್ದು ನೆಮ್ಮದಿಯಾಗಿರೋರು ಈ ಪ್ರಪಂಚದಲ್ಲಿ ಇತಿಹಾಸವನ್ನೇ ಸೃಷ್ಟಿ ಮಾಡಿದ್ದಾರೆ. ಮೋಸ ಮಾಡುವವರು ಮುಗ್ಧರನ್ನೇ ಹುಡುಕ್ತಾರೆ, ಮೋಸ ಹೋಗುವವರು ಮೋಸ ಮಾಡುವವರನ್ನೇ ನಂಬ್ತಾರೆ. ನೀನು ಯಾವುದಕ್ಕೂ ಚಿಂತೆ ಮಾಡಿ ಕೊರಗಬೇಡ ಗೆಳೆಯ. ನಿನ್ನನ್ನು ದೂರ ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಇನ್ನೊಬ್ಬರು ಹತ್ತಿರವಾಗಿದ್ದಾರೆ ಅಂತ ಅರ್ಥ. ನಿನ್ನಿಂದ ದೂರ ಇರೋದಕ್ಕೆ ಬಯಸೋದ್ರಿಂದ ಅವರಿಗಿಂತ ಮೊದಲು ನೀನೇ ಹೆಚ್ಚು ದೂರ ಇದ್ಬಿಡು. ಆಗಲೇ ಜೀವನದಲ್ಲಿ ನಿನಗೆ ನೆಮ್ಮದಿ ಸಿಗುತ್ತೆ. ಪರಿಚಯವಾದ ಹೊಸದರಲ್ಲಿ ತುಂಬ ಪ್ರೀತಿ, ತುಂಬ ಕಾಳಜಿ ವಹಿಸ್ತಾರೆ, ಆದರೆ ಅದೆಲ್ಲ ಕೊನೆವರೆಗೂ ಇರಲ್ಲ. ನಿನ್ನ ಅವಶ್ಯಕತೆ ಏನೂ ಇಲ್ಲ ಅಂತ ಗೊತ್ತಾದರೆ ನಿನ್ನನ್ನು ಮಾತನಾಡಿಸೋದಕ್ಕೂ ಕೂಡ ಅವರಿಗೆ ಸಮಯ ಇರೋದಿಲ್ಲ. ನಿನ್ನ ಜೀವನದಲ್ಲಿ ನಿನಗೆ ನೀನು ಮಾಡಿಕೊಳ್ಳುವಂಥ ಅತಿ ದೊಡ್ಡ ಮೋಸ ಏನು ಅಂದರೆ, ನಿನ್ನ ಭಾವನೆಗಳಿಗೆ ಸ್ಪಂದಿಸದೇ ಇರೋ ವ್ಯಕ್ತಿಗಳಿಗೆ ನಿನ್ನ ಅಮೂಲ್ಯವಾದ ಪ್ರೀತಿ, ಕಾಳಜಿ, ಕಣ್ಣೀರು ಹಾಗೂ ಮುಖ್ಯವಾಗಿ ನಿನ್ನ ಸಮಯವನ್ನೇ ಮೀಸಲಾಗಿಟ್ಟಿರ್ತೀಯ. ಇದೆಲ್ಲವನ್ನ ಬಿಟ್ಬಿಡು. ಯಾವುದೇ ಚಿಂತೆ ಮಾಡಿ ಕೊರಗಬೇಡ. ಅದರಿಂದ ಯಾವುದೇ ಪ್ರಯೋಜನ ಇಲ್ಲ. ಅರ್ಥವಿಲ್ಲದ ಮಾತಿಗೆ ಎಷ್ಟು ಸಮಯ ನೀಡಿದ್ರೂ ವ್ಯರ್ಥ. ಅದೇ ರೀತಿ ಜೀವನದಲ್ಲಿ ಅರ್ಥ ಮಾಡಿಕೊಳ್ಳದವ್ರ ಜೊತೆ ಸಮಯ ಕಳೆದರೆ ನಿನ್ನ ಜೀವನವೇ ವ್ಯರ್ಥ. ಹುಡುಕುತ್ತಾ ಹೋದ ಧರ್ಮರಾಯನಿಗೆ ಕೆಟ್ಟವರು ಸಿಗಲಿಲ್ಲ. ಎಷ್ಟೇ ಹುಡುಕಿದರೂ ಕೌರವನಿಗೆ ಒಳ್ಳೆಯವರ ದರ್ಶನ ಆಗಲಿಲ್ಲ. ನೋಡುವ ದೃಷ್ಟಿ ನಿನ್ನ ವ್ಯಕ್ತಿತ್ವವನ್ನು ರೂಪಿಸುತ್ತೆ. ಕಟುಕರಿಗೆ ಕನಿಕರ ತೋರಿಸ್ಬೇಡ, ಅಯೋಗ್ಯರಿಗೆ ಸಹಾಯ ಮಾಡಬೇಡ, ನೋಯಿಸಿದವರನ್ನು ಎಂದಿಗೂ ಮರಿಬೇಡ. ನಿನಗೆ ಬೆಲೆ ಕೊಡದವರ ಸನಿಹ ಕೂಡ ನೀಡಿರಬೇಡ. ಮಾತು ತಪ್ಪಿದವರನ್ನು ಮತ್ತೆ ನಂಬಬೇಡ. ಯಾರನ್ನೋ ನಂಬಿ ಬದುಕಬೇಡ. ತಂದೆ ತಾಯಿಯ ದುಡ್ಡಲ್ಲಿ ಶೋಕಿ ಮಾಡಬೇಡ. ದಾನ ಕೊಟ್ಟ ಮೇಲೆ ಹೇಳ್ಕೋಬೇಡ. ಭರವಸೆ ಎಂಬುದು ಬದುಕಿನ ಜೀವಜಲ. ಎಂದಿಗೂ ಅದನ್ನು ಬತ್ತಲು ಬಿಡಬೇಡ. ಬೀಗಿ ಬದುಕೋದಕ್ಕಿಂತ ಬಾಗಿ ಬದುಕಿದರೆ ಸಕಲವು ನಿನ್ನದಾಗತ್ತೆ. ನಿಷ್ಠೆಯಿಂದ ಮಾಡಿದ ಕೆಲಸ ಎಂದಿಗೂ ಕಷ್ಟವನ್ನು ನೀಡಲ್ಲ ಗೆಳೆಯ. ಬದುಕಿನಲ್ಲಿ ಯಾರು ಎಷ್ಟೇ ಹುಳಿ ಹಿಂಡಿದರೂ ಒಡೆದ ಹಾಲಿನಿಂದಲೇ ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ ಮಾಡಿಕೊಳ್ಳೋ ಚಾಣತನ ನಿನಗಿರಬೇಕಷ್ಟೇ. ಕೊನೆಗೊಂದು ಮಾತು ಹೇಳ್ತೀನಿ ಕೇಳೋ. ದೃಷ್ಟಿ ಬದಲಿಸಿ ನೋಡು, ದೃಶ್ಯವೇ ಬದಲಾಗತ್ತೆ. ಹವ್ಯಾಸ ಬದಲಿಸಿ ನೋಡು, ಹಣೆ ಬರಹವೇ ಬದಲಾಗತ್ತೆ. ವಿಚಾರ ಬದಲಿಸಿ ನೋಡು, ದೇಶವೇ ಬದಲಾಗತ್ತೆ. ದೋಣಿ ಬದಲಿಸಬೇಕೆಂದೇನಿಲ್ಲ, ದಿಕ್ಕು ಬದಲಿಸಿದರೆ ಸಾಕು. ನೀನು ಸೇರುವ ತಡ ನಿನಗೆ ಎದುರಾಗುತ್ತೆ. ತೋರಿಕೆಯ ಜೀವನ ಯಾವತ್ತೂ ನಡೆಸಬೇಡ. ಅದು ನಿನ್ನ ವ್ಯಕ್ತಿತ್ವವನ್ನು ಕಡಿಮೆ ಮಾಡಿಬಿಡುತ್ತೆ. ತೋರಿಕೆ ಇಲ್ಲದೆ ಬದುಕಿ ತೋರಿಸು. ಆಗ ನೋಡು, ಜಗತ್ತೇ ನಿನ್ನ ವ್ಯಕ್ತಿತ್ವವನ್ನು ಎತ್ತಿ ಹಿಡಿಯುತ್ತೆ. ಇಂತಹ ಮತ್ತೊಂದು ಒಳ್ಳೆಯ ಕಂಟೆಂಟ್ನ ತೊಗೊಂಡು ನಾಳೆ ಬಂದೇ ಬರ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.